ನಾವು ಇದೊಂದು 10 ವರ್ಷ ಆಯಿತು ಈ ಪ್ಲೇಸ್ಗೆ ಬರ್ತಾ ಇದೆ. ಶಿವಸಮುದ್ರ ಮಾರಂ ಬರ್ತೀವಿ, ಮತ್ತು ದರ್ಗಾನೂ ಇದೆ, ಬರ್ಚುಕ್ಕಿ ಇದೆ. ಈ ಸೈಡ್ ರಂಗ ಟೈಪಲ್ಲಿದೆ, ಮಧ್ಯರಂಗ ಅಂತ ಅದು. ಇಲ್ಲಿಗೆ ಬರ್ತಾ ಇರ್ತೀವಿ. ಈ ಅಮ್ಮನ ಕೈ ರುಚಿ ನೋಡೇ ಪುನಃ ನಾವು ಮಂಡ್ಯದಿಂದ ಇಲ್ಲಿಗೆ ಬಂದಿರೋದು. ನಾವೆಲ್ಲ ಮಂಡ್ಯದವ್ರೆ, ಈ ನಮ್ಮ ಫ್ರೆಂಡ್ಗಳು. ಇಲ್ಲಿ ದೇವಸ್ಥಾನ ನೋಡ್ಕೊಂಡು ಇಲ್ಲಿ ಮೀನು ತಿನ್ನೋಕ್ಕೂ ಉದ್ದೇಶಕ್ಕಾಗೆ ಬಂದಿದ್ದೀವಿ ಇಲ್ಲಿಗೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಏನು ಅವ್ರವ್ರ ಕೆಪಾಸಿಟಿ ಒಬ್ಬೊಬ್ರದ್ದು ಒಂದೊಂದು ಇರ್ತದೆ. ಈಗ ನಮಗೆ 1-2 ಸಾಕು ಅಂತೀವಿ, ತಿನ್ನೋರು ತಿನ್ಬೋದು ರುಚಿಗೆ. ಈ ರೀತಿ ಒಳ್ಳೆ ಮಸಾಲೆ ಕೈ ರುಚಿ ತುಂಬ ಚೆನ್ನಾಗಿದೆ. ಬರ್ಬೋದು ಧಾರಾಳವಾಗಿ, ಎಲ್ಲ ಬಂದು ತಿಂದರೆ ಕೈ ರುಚಿ ಗೊತ್ತಾಗುತ್ತೆ. ಫಿಶ್ಗಳೆಲ್ಲ ಇಲ್ಲ, ಇಲ್ಲಿ ಫಿಶ್ನ ಸೆಲ್ ಮಾಡ್ತಾಯಿದ್ದಾರೆ, ಅದನ್ನು ತಿನ್ನೋಕ್ಕೋಸ್ಕರ ಬಂದಿದ್ದೀವಿ. ಸೊ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಶಿವನ ಸಮುದ್ರಕ್ಕೆ ಬಂದಿದ್ದೀವಿ. ಸೊ ಬರಚುಕ್ಕಿ ಫಾಲ್ಸು ರೋಡಲ್ಲಿದ್ದೀವಿ. ಸೊ ಇಲ್ಲಿ ಅದ್ಭುತವಾದ ತವಾ ಫಿಶ್ನ ಮಾಡ್ತಾರೆ ಅಂತ ಕೇಳ್ಪಟ್ವಿ. ಆ ವಿಡಿಯೋ ಮಾಡೋಕ್ಕೆ ಬಂದಿದ್ವಿ. ಇನ್ನೊಂದು ಏನಂದರೆ ಹೆಸರು ಕ್ಯಾಚಿಯಾಗಿದೆ, ತಾಯಿ ಮಗಳು ಹೋಟೆಲ್ ಅಂತ. ಸೊ ತಾಯಿ ಮಗಳು ಹೋಟೆಲ್ ಅಂತ ಫೇಮಸ್ಸು. ಸೊ ತುಂಬ ಜನ ಇಲ್ಲಿ ಸ್ಟಾಪ್ ಆಗ್ತಾರೆ. 1-2-3 ಕಾರ್ ನಿಂತಿತ್ತು, ಅದನ್ನು ನೋಡಿಬಿಟ್ಟು ನಾವು ಕೂಡ ಹಾಗೆ ನಿಲ್ಲಿಸ್ಬಿಟ್ವಿ. ಬರ್ತಾ 1-2-3 ಸಿಗುತ್ತೆ. ಸೊ ಎಲ್ಲಿ ಜಾಸ್ತಿ ಜನ ನಿಂತಿರ್ತಾರೆ ಅಲ್ಲಿ ಹೋಗಿ ತಿನ್ನಬೇಕು ಅಂತ ನಮ್ಮ ಕಾನ್ಸೆಪ್ಟು. ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ಹೋಗೋಣ, ಕೇಳೋಣ, ಅವ್ರನ್ನ ಮಾತಾಡ್ಸೋಣ, ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಡಿಶಸ್ನ ಟೇಸ್ಟ್ ಮಾಡೋಣ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಕನ್ಫ್ಯೂಸ್ ಆಗಲ್ಲ, ಆರಾಮಾಗಿ ಬರ್ಬೋದು. ಸೊ ಬೋರ್ಡ್ ತೋರಿಸಿರ್ತೀವಿ, ಈ ಜಾಗ ಆಚೆಯಿಂದ ತೋರಿಸಿರ್ತೀವಿ. ಈ ಸೆಟಪ್ನ ನೋಡ್ಕೊಂಡು ಬನ್ನಿ, ಯಾಕಂದರೆ ಕನ್ಫ್ಯೂಸ್ ಆಗುತ್ತೆ. ನಮಗೂ ಮ್ಯಾಪಲ್ಲಿ ಅಲ್ಲೆಲ್ಲೋ ಸ್ವಲ್ಪ ದೂರ ಹಿಂದೆನೇ ತೋರಿಸ್ಬಿಡ್ತು. ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಬಂದರೆ ಈ ಜಾಗ ಕಾಣಿಸುತ್ತೆ. ಸೊ ಹೋಗೋಣ, ಟೇಸ್ಟ್ ಮಾಡೋಣ ರುಚಿಕರವಾದ ತವಾ ಫಿಶ್ ಫ್ರೈ. ಅಮ್ಮ ನಮಸ್ಕಾರ. ಆಯ್ತು. ನಿಮ್ಮ ಹೆಸರು? ನಮ್ಮ ಹೆಸರು ತಾಯಮ್ಮ ಅಂತ. ಚಿಕ್ಕಯ್ಯಮ್ಮ. ಚಿಕ್ಕಯ್ಯಮ್ಮ ಅಂತ. ಇದು ಹೋಟ್ಲು ಶುರು ಮಾಡಿ ಎಷ್ಟು ದಿವಸ ಆಯಿತು, ಎಷ್ಟು ವರ್ಷ ಆಯಿತು? ಒಂದು 10 ವರ್ಷ ಆಗದಾನೆ. 10 ವರ್ಷ ಆಗಿದೆಯಾ? ಸೊ ಇಲ್ಲಿ ಏನೇನು ಸಿಗುತ್ತೆ? ಇಲ್ಲಿ ನಮ್ಮ ಅಂಗಡಿಗೆ ಏನೂ ಸಿಕ್ಕಲ್ಲ ಸರ್. ಮೀನು, ಬಿಸ್ಲಾರಿ, ಬೇಕು ಅಂದರೆ ಪರೋಟ, ಬಿಟ್ರೆ ಆಮ್ಲೆಟು, ಬಿಟ್ಟು ಇನ್ನೇನು ಮರೋದು. ಇನ್ನೇನು ಸಿಗಲ್ಲ. ಮೀನಲ್ಲಿ ಯಾವ್ಯಾವ ಥರ ವೆರೈಟೀಸ್ ಇದೆ? ಮೀನು ಜಾಸ್ತಿ ಟೈಗರ್ ಇವತ್ತು ಜಾಸ್ತಿ ಸಮಯ. ಕಾಟ್ಲ, ರಘು, ಜಿಲೇಬಿ, ಇದ್ರ ಮೀನು ಟೈಗರು. ಎಲ್ಲ ಮೀನಿಗಿಂತೂ ಟೈಗರ್ ರುಚಿ ಬಿಟ್ಟ ಮೇಲೆ ಆ ಮೀನು ರುಚಿ ಇಲ್ಲ. ಹೌದಾ? ಆಮೇಲೆ ಇದು ಯಾವ ಥರ ರೇಟ್ ಎಲ್ಲ ಹೆಂಗೆ, ಸೈಜ್ ಲೆಕ್ಕನ ಯಾವ ಥರ? ಸೈಜು ಸಹ 50ರಿಂದ ಹಿಡಿದು 200 ರೂಪಾಯಿ, 3ರಿಂದ ಹಿಡಿದು 40 ರೂಪಾಯಿ ಕಡ್ಚಿ. 500 ರೂಪಾಯಿಗೆ 3 ಮೀನಾ? 200 ರೂಪಾಯಿಗೆ 3 ಮೀನು. 200 ರೂಪಾಯಿಗೆ 3 ಮೀನು. 200 ರೂಪಾಯಿ, 250 ರೂಪಾಯಿ, 40 ರೂಪಾಯಿ, 50 ರೂಪಾಯಿ. ಆ ಥರನಾ? ಆಮೇಲೆ ಇದು ಟೈಮ್ ಕಾಸು ಹೇಳಿ. ತಿಂದು ಸಮಾಧಾನ ದುಡ್ಡು. ತಿಂದು ಸಮಾಧಾನ ಆದರೆ ದುಡ್ಡ? ಎಲ್ಲರೂ ದುಡ್ಡು. ಟೇಸ್ಟ್ ನೋಡಿ ದುಡ್ಡು ಕೊಡಿ. ಎಲ್ಲರೂ ಚೆನ್ನಾಗಿಲ್ಲ ಅಂದರೆ ಗಾಡಿ ಎತ್ಕೊಂಡು ಹೋಗ್ಬೋದು. ಹೇಳ್ಸ್ಕೊಳ್ಳಿ. ಮೀನು ತಿಂದ್ರು ಅದು ನಿಮ್ಮ ಧರ್ಮ. ಹಾಂ. ಆಮೇಲೆ ಇದು ಟೈಮಿಂಗ್ಸ್ ಎಲ್ಲ ಯಾವ ಥರ, ಎಷ್ಟು ಗಂಟೆಯಿಂದ ಎಷ್ಟು ಟೈಮು ಗಂಟೆ? ಸಹ ಭಾನುವಾರ ಒಂದು ದಿವಸ 10 ಗಂಟೆಯಿಂದ ಸಹ ಗಿರಾಕಿರ 8 ಗಂಟೆ 10 ಗಂಟೆ ಸುಟ್ಕೊಡ್ತೀವಿ. 10 ಗಂಟೆ ಅಂದರೆ ಸುಟ್ಕೊಡ್ತೀವಿ. ಹಾಂ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ಸುಟ್ಕೊಡ್ತೀವಿ. ಭಾನುವಾರ? ಹಾಂ, ಭಾನುವಾರ ಒಂದು ದಿವಸ. ಹಿಂದಿದ್ದ ದಿವಸ ಎಲ್ಲ 11 ಗಂಟೆ 12 ಗಂಟೆ ಬಂದಿಲ್ಲ ಹೊಲಿಸ್ಬೇಕು. ಮಧ್ಯಾಹ್ನ 11 ಗಂಟೆಗೆ ಬರ್ತೀರಾ? ಮತ್ತೆ ಕ್ಲೋಸ್ ಹೋಗೋದು ಕ್ಲೋಸ್ ಮಾಡೋದು 6 ಗಂಟೆ, 6:15, 7 ಗಂಟೆ ನಾರ್ಮಲ್ ದಿನಗಳು. ರಜಾ ಏನಾದರೂ ಮಾಡ್ತೀರಾ ಒಂದಿನ? ರಜಾ ಸೋಮವಾರ ಒಂದೇ ದಿನ ಸರ್ ರಜಾ ಇದ್ರೆ. ಇಲ್ಲ ಇಲ್ಲ ಡೈಲಿ ಮಾಡ್ತೀನಿ. ಇವಾಗ ನಾವು ತಿನ್ಬೇಕು ಅಂದ್ರೆ ಯಾವ್ದು ಚೆನ್ನಾಗಿರುತ್ತೆ, ನೀವು ಯಾವ್ದು ಹೇಳ್ತೀರಾ? ನಿಮ್ಗೆ ಚೆನ್ನಾಗಿರೋ ನಾನು ಕೊಡ್ತೀನಿ. ಟೈಗರ್ ಕೊಡ್ತೀನಿ ಬಿಡಿ ಸರ್. ಟೈಗರಾ? ಸರಿ, ಫಸ್ಟ್ ಟೈಮ್ ತಿಂತಾ ಇರೋದು. ನಾರ್ಮಲ್ ಜಿಲೇಬಿ ತಿಂತಾ ಇರ್ತೀವಿ, ನೋಡೋಣ ಟೈಗರ್ ಮೀನು. ಒಂದು ರುಚಿ ಕೊಡ್ತೀನಿ, ಟೈಗರ್ ಒಂದು ರುಚಿ ಕೊಡ್ತೀನಿ. ಇದು ಶಿವಸಮುದ್ರ. ನೀವು ನಿಮ್ಮೂರು ಯಾವುದು? ನಮ್ಮೂರು ಶಿವಸಮುದ್ರ, ಬರಚುಕ್ಕಿ, ಗಗಚುಕ್ಕಿ, ಮಯೂರ ಹೋಟ್ಲು. ಮಯೂರ ಹೋಟ್ಲು ಪಕ್ಕ ಹಾಕಿ ನಮ್ಮ ಅಂಗಡಿನ. ಇದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಇನ್ನೂ ಡೀಟೇಲ್ ಆಗಿರುತ್ತೆ, ಆರಾಮ್ ಬರ್ಬೋದು. ಇದು ಹಚ್ತಾರೆ ಲಾಸ್ಟಲ್ಲಿ ಚಟ್ನಿ ಎಲ್ಲ ಮನೆ ಮಸಾಲನಾ? ಇದರಲ್ಲಿ ಎಷ್ಟು ಪದಾರ್ಥಗಳು ಹಾಕಿರ್ತೀರ? ಇಲ್ಲಿ ಮೆಣಸು ಒಂದು ಸಹ, ಬೆಳ್ಳುಳ್ಳಿ, ಚಕ್ಕೆ, ಮೊಗ್ಗು, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಒಣಮೆಣ್ಸಿಕಾಯಿ, ಸ್ವಲ್ಪ ಹಸಿಮೆಣ್ಸಿಕಾಯಿ, ಎಣ್ಣೆಲ್ಲಿ ಎಲ್ಲ ಹುರ್ಕೊಂಡು ರುಬ್ಬಿ ಚಟ್ನಿಗೆ ಹಾಕಿ ಉಪ್ಪಲ್ಲಿ ನೆನೆ ಹಾಕಿ ಸೋರು ತೆಗೆದು ಮಸಾಲೆ ಹಾಕೋದು. ಎಲ್ಲ ಏನೇನು ಹಾಕ್ತಾರೆ ಅಂತ ಹೇಳಿದ್ದಾರೆ, ಬಟ್ ಎಷ್ಟು ಪ್ರಮಾಣದಲ್ಲಿ ಹಾಕ್ತಾರೆ ಅಂತ ಹೇಳಿಲ್ಲ, ಅದೇ ಸೀಕ್ರೆಟು. ಅದನ್ನ ಇಲ್ಲಿ ಬಂದು ಟೇಸ್ಟ್ ಮಾಡಬೇಕು. ಇವಾಗ ನಾವು ಟೇಸ್ಟ್ ಮಾಡೋಣ. ಅಮ್ಮ ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ.
ಸೊ ನಮ್ಮ ಮೀನು ಬಂದಿದೆ ಇಲ್ಲಿ ರೆಡಿಯಾಗಿ, ಟೈಗರ್ ಜಿಲೇಬಿ. ಸೊ ನಾರ್ಮಲ್ ಜಿಲೇಬಿಗಳೆಲ್ಲ ತಿಂದಿರ್ತೀವಿ, ಇದು ಟೈಗರ್ ಜಿಲೇಬಿ. ಸೈಜಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ದೊಡ್ಡದಾಗಿರುತ್ತೆ. ಆಮೇಲೆ ಕ್ಲೋಸಪ್ಪಲ್ಲಿ ಬಂದರೆ ಹಲ್ಲುಗಳು ಶಾರ್ಪ್ ಆಗೋಯ್ತು, ಹಲ್ಲುಗಳು ಒಳ್ಳೆ ಪಿರಾನ ಹಲ್ಲುಗಳು ಇದ್ದಾಗಿದೆ. ಓಪನ್ ಮಾಡಿದ್ರೆ ಬಾಯಿನ ಒಳಗಡೆ ಪುಟಾಣಿ ನಾಲ್ಗೆ. ಸೊ ಈಗ ನೀಟಾಗಿ ಬೇಯಿಸ್ಬಿಟ್ಟು ಇಟ್ಟಿದ್ದಾರೆ, ಸರಿಯಾದ ಸೈಜು. ಆಮೇಲೆ ಹೇಳಿದ್ರೆ ಪ್ರೈಸ್ ಹೇಳಿದ್ರಲ್ಲ, 40 ರೂಪಾಯಿಂದೆಲ್ಲ ಶುರು ಆಗುತ್ತೆ. ಆಮೇಲೆ ಇದೆಲ್ಲ 200 ರೂಪಾಯಿಗೆ 3 ಫಿಶ್ಶು, 2 ಫಿಶ್ಶು, 500 ರೂಪಾಯಿಗೆ 3 ಫಿಶ್, ಅದನ್ನೇನೋ ಇದೆ ಆಂಟಿ ಹೇಳಿದ್ರು. ಸೊ ಅದನ್ನು ಇನ್ನೊಂದ್ಸಲಿ ಬೇಕಾದ್ರೆ ನೀವು ಬಂದಾಗ ಕೇಳಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಟೇಸ್ಟ್ ಮಾಡ್ಬೋದು. ಆಮೇಲೆ ಹೇಳಿದ್ರಲ್ಲ, ಇಷ್ಟ ಆದರೆ ಕಾಸು ಕೊಡಿ, ಇಲ್ಲಾಂದರೆ ಗಾಡಿ ಎತ್ಕೊಂಡು ಹೋಯ್ತಾರೆ. ಸೊ ಆ ಥರ ಟೇಸ್ಟ್ ಮಾಡೋದು. ಈಗ ನಾವು ಮೇಲ್ಗಡೆ ಎಕ್ಸ್ಟ್ರಾ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಬಿಟ್ಟು ಇನ್ನೊಂದ್ಸಲಿ ಹಿಂಗೆ ತಿರುಗಿಸ್ಬಿಟ್ಟು ಕೊಡ್ತಾರೆ, ಸುಟ್ಬಿಟ್ಟು. ಆಹಾ, ಬೆಣ್ಣೆ ಥರ ಇರುವ ಮೀನಿನ ಮಾಂಸ ಟೈಗರ್. ಚೀರ್ಸ್. ಆಹಾ ಹಾ ಹಾ, ಆಗುದಾ ಬೈಕರ್ಸ್ಗಳು ಅವಳಿ ಅದ್ಭುತವಾಗಿದೆ. ಮೀಟು ಹೇಳಿದ್ನಲ್ಲ ಸಾಕಷ್ಟು ಸಾಫ್ಟಾಗಿ ಹಂಗೆ ಮೆಲ್ಟ್ ಆಗ್ಬಿಡುತ್ತೆ. ಆಮೇಲೆ ನಾಲ್ಗೆ ಅಂತೂ ಫುಲ್ಲು ಚೂರಿ 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 ಅಂತ ಇರೋದು. ಕೆಂಪು ಮಸಾಲದಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿರ್ತಾರೆ, ಅದನ್ನು ಸುಡ್ತಾರೆ. ಒಂದಷ್ಟು ಬೆಂದಾದಮೇಲೆ ಮೇಲ್ಗಡೆ ಇನ್ನೊಂದು ಎಕ್ಸ್ಟ್ರಾ ಮಸಾಲೆನೇ ಹಾಕ್ತಾರೆ. ಅವ್ರು ಮನೆಯಲ್ಲಿ ತಯಾರು ಮಾಡೋ ಮಸಾಲೆ. ಚಟ್ನಿನ ಅಂತ ಕೇಳಿದೆ ಆಂಟಿ, ಇಲ್ಲ ಚಟ್ನಿ ಎಲ್ಲ ಮನೇಲಿ ಮಾಡಿರೋ ಮಸಾಲ ಅಂದ್ಬಿಟ್ಟು ಅದ್ರ ಏನೇನು ಹಾಕ್ತಾರೆ ಎಲ್ಲ ಡೀಟೇಲ್ಸು ಹೇಳ್ಬಿಟ್ರು, ಅದ್ರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸು ಆಗಿರುತ್ತೆ ಅಂತ. ಅದನ್ನು ಸೈಡಲ್ಲಿ ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ, ಯಾಕಂದ್ರೆ ಹಿಂಗೆ ಎತ್ಕೊಂಡು ಹಿಂಗೆ ಆಹಾ ಹಾ ಹಾ, ಚುಮ್ಮ ಸಾಕತ್ತು ಖಾರವಾಗಿ ಸ್ಪೈಸಿ ಆಗಿದೆ. ಅದನ್ನ ಇದ್ರ ಮೇಲೆ ಹಚ್ಚಿರ್ತಾರೆ, ಅದು ಟೇಸ್ಟೇನೆ ಸೂಪರ್. ಆಮೇಲೆ ಕ್ರಂಚಿಯಾದ ಈರುಳ್ಳಿ ಎಲ್ಲನೂ ಸಿಗ್ತಾ ಇರುತ್ತೆ, ಅದ್ಭುತ. ಒಂದೊಂದು ಕಡೆ ಒಂದೊಂದು ಥರ ಫಿಶ್ಗಳನ್ನ ತಿಂದಿದ್ದೀವಿ, ತವಾ ಫಿಶ್ಗಳು ನಾವು. ಇದು ಒಂಥರ ಡಿಫ್ರೆಂಟ್ ಆದ ರೆಸಿಪಿ. ಒಬ್ರೊಬ್ರದ್ದು ಕೈ ರುಚಿ ಒಂದೊಂದು ಥರ ಇರುತ್ತೆ. ಸೊ ಅವ್ರಿಗೆ ಇವ್ರನ್ನ ಅವ್ರಿಗೆ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಒಂದೊಂದು ಕಡೆ ಈಗ ಬೋಯಿನ ದೊಡ್ಡಿಗೆ ಹೋಗಿದ್ವಿ, ಬೋಯಿನ ದೊಡ್ಡಿನಲ್ಲಿ ಫೇಮಸ್ಸು, ಅಲ್ಲಿ ಒಂಥರ ಮಸಾಲೆ ಅವ್ರು ಬಳಸೋದು. ಆಮೇಲೆ ದೇಶಹಳ್ಳಿಲಿ ಮಾಡಿದ್ವಿ, ದೇಶಹಳ್ಳಿಲಿ ಗ್ರೀನ್ ಕಲರ್ ಮಸಾಲೆ, ಅಲ್ಲಿ ಮಾಡೋದೇ ಡಿಫ್ರೆಂಟು. ಆಮೇಲೆ ಮಂಚನ ಬೆಳೆಯಲ್ಲಿ ಮಾಡಿದ್ವಿ, ಮಂಚನ ಬೆಳೆಯಲ್ಲೇ ಮಾಡೋ ಥರ ಅವ್ರದ್ದೇ ಟೇಸ್ಟ್ ಡಿಫ್ರೆಂಟು. ಸೊ ಇದೇ ಡಿಫ್ರೆಂಟು. ಇವ್ರದ್ದು ಮಸಾಲ ಇಲ್ಲಿ ಏನಿದೆ ಅಲ್ಲ ಗ್ರೀನ್ ಕಲರ್ ಮಸಾಲೆ, ಅದ್ರ ಟೇಸ್ಟೇ ಡಿಫ್ರೆಂಟ್ ಆಗಿದೆ. ಅವರು ಕಂಪೇರ್ ಮಾಡೋದು ಇದು ಫುಲ್ಲು ವಿಭಿನ್ನ. ಆಮೇಲೆ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಟೇಸ್ಟ್ ಆ್ಯಡ್ ಮಾಡೋದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿದ್ದು ಅದೊಂಥರ ಅದ್ರ ಫ್ಲೇವರು ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ನಮಗೆ ಅನಿಸುತ್ತೆ. ಈ ಥರ ಎತ್ಕೊಂಡು ಪೀಸ್ ಎತ್ಕೊಂಡು ಇನ್ನು ಸ್ವಲ್ಪ ಖಾರವಾಗಿ ತಿನ್ನಬೇಕು ಅಂದರೆ ಈ ಥರ ಮಸಾಲೆ ಸೈಡಲ್ಲಿ ಹಾಕ್ಸ್ಕೊಂಡ್ರನ್ನ ಸ್ವಲ್ಪ ಎತ್ಕೊಂಡು, ಜೋಶಲ್ಲಿ ಜಾಸ್ತಿ ಎತ್ಕೊಂಬಾರ್ದು, ಸ್ವಲ್ಪನೇ ಎತ್ಕೊಳ್ಳೋಣ. ಸೂಪರ್. ಆಮೇಲೆ ಇಲ್ಲಿ ಬೇರೆ ಐಟಮ್ಗಳು ಏನು ಅಷ್ಟೊಂದು ಮೆನುಗಿನೂ ಏನೂ ಇಲ್ಲ. ಮೀನು ಮೊಟ್ಟೆ ಸಿಗುತ್ತೆ, ಆಮ್ಲೆಟ್ ಮಾಡ್ಕೊಡ್ತಾರೆ, ಆಮೇಲೆ ಪರೋಟ ಏನೋ ಸಿಗುತ್ತಂತೆ, ಅಷ್ಟೇ, ಬೇರೆ ಏನೂ ಸಿಗೋದಿಲ್ಲ. ಇಲ್ಲಿ ಜಾಸ್ತಿ ಜನ ಬರೋದೇನೆ ಮೀನು ತಿನ್ನೋದಕ್ಕೋಸ್ಕರ. ಸೊ ಇಲ್ಲೇ ಹಿಡಿಯೋದು ಮೀನು ಸುತ್ತಮುತ್ತ, ಸೊ ಫ್ರೆಶ್ ಆಗಿರುತ್ತೆ. ಸೊ ಇದು ಭರಚುಕ್ಕಿ ಹೋಗೋ ರೋಡು, ಆದ್ದರಿಂದ ತುಂಬ ಟೂರಿಸ್ಟ್ಗಳು ಎಲ್ಲರೂ ಬರ್ತಾ ಇರ್ತಾರಲ್ಲ, ಆವಾಗ ಹೋಗೋಕ್ಕೆ ಮುಂಚೆ ಚೆನ್ನಾಗಿ ನೀರಲ್ಲಿ ಆಟ ಆಡ್ಬಿಟ್ಟು ಹೊಟ್ಟೆ ಹಸ್ತಿರುತ್ತೆ, ತಿನ್ಬೇಕಾದ್ರೆ ಇಲ್ಲಿ ತಿನ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಸೊ ನಿಮ್ಮ ಕೆಪಾಸಿಟಿ ಎಷ್ಟು ಮೀನು ತಿಂತೀರ ಈ ಥರ ಕಮೆಂಟ್ ಮಾಡಿ. ನಾವು ಮುಂಚೆ ಚಾನಲ್ ಶುರು ಮಾಡಿದ್ದು ವಸ್ತ್ರಲ್ಲಿ ಬೋಯಿನ ದೊಡ್ಡಿ ಅಲ್ಲೆಲ್ಲ ವೀಡಿಯೋ ಮಾಡಿದಾಗ 5-6 ಮೀನು ತಿಂತಾಯಿದ್ವಿ ಒಬ್ಬರೊಬ್ಬರು. ಬಟ್ ಇವಾಗ ಅಷ್ಟು ಕೆಪಾಸಿಟಿ ಇಲ್ಲ. ಈಗ 1-2 ಮೀನು ಬಂದುಬಿಟ್ಟೈತೆ. ಹೊಟ್ಟೆ ಹಸ್ದಾಗ ಒಂದು 3 ಮೀನು ತಿನ್ಬೋದು, ಹೊಟ್ಟೆ ತುಂಬಿದ್ದಾಗ ತಿನ್ನೋಕ್ಕಾಗೋದು ಒಂದೇ. ಸೊ ನಿಮ್ಮ ಕೆಪಾಸಿಟಿನ ತಿಳಿಸಿ. ನೀವೆಷ್ಟು ತಿಂತೀರಾ ಬ್ರೋ? ಹಾಂ, ಕೈಯಲ್ಲಿ ನೋಡಿಸಿ. ಇವಾಗ ಅಂದರೆ ಮುಂಚೆ ಈಗೂ ತಿಂತೀನಿ, ಹೊಟ್ಟೆ ಹಸಿದ್ರೆ. ಟೇಸ್ಟ್ ಚೆನ್ನಾಗಿದೆ. ನೀವೆಷ್ಟು ತಿಂತೀರಿ? ಸೊ ನೀವು ಎಷ್ಟು ತಿಂತೀರಾ ಅಂತ ಕಮೆಂಟ್ ಮಾಡಿ. ಆಹಾ ಸೂಪರಾಗಿದೆ. ಸೊ ಚೆನ್ನಾಗಿ ತಿನ್ಬಿಟ್ಟು ಇನ್ನೊಂದು 2 ಮೀನು ನೈಸ್ಕೊಂಡು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗೆ 1-2-3 ಮೀನನ್ನ ತಿಂದು ಬಿಸಾಕಿದ್ವಿ. ಯಾಕಂದರೆ ಆಲ್ರೆಡಿ ಒಂದು ಹೆವಿಯಾದ ಬ್ಯಾಟಿಂಗ್ ಮಾಡ್ಕೊಂಬಂದಿದ್ವಿ. ಸೊ ಕೆಪಾಸಿಟಿ ಕಮ್ಮಿ ಇತ್ತು, ಅದ್ಭುತವಾದ ಟೇಸ್ಟು. ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀವಿ. ಈ ಕಡೆ ಓಡಾಡ್ತಾ ಇದ್ದೀರಾ, ಈ ಕಡೆ ಬಂದಿದ್ದೀರಾ ಅಂದರೆ ನೀವು ಗಗನಚುಕ್ಕಿಗೆ ಬಂದಿದ್ದೀರಾ, ಭರಚುಕ್ಕಿಗೆ ಬಂದಿದ್ದೀರಾ ಅಂದರೆ ಈ ಜಾಗ ಸ್ಟಾಪ್ ಆಗಬೇಕು. ಸೊ ಭರಚುಕ್ಕಿಗೆ ಹೋಗೋ ರೋಡಲ್ಲೇ ಇರುತ್ತೆ, ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು. ಇಲ್ಲಿ ಒಂದು 3-4 ಅಂಗಡಿಗಳಿದೆ. ಸೊ ಲೊಕೇಶನ್ನು ನಾವು ಆ ಲೊಕೇಶನ್ ನೋಡ್ಕೊಂಡೆ ಫಾಲೋ ಮಾಡ್ಕೊಂಡು ಬಂದಿದ್ದು ಗೂಗಲ್ ಮ್ಯಾಪಲ್ಲಿ ಬೇರೆ ಕಡೆ ತೋರಿಸ್ತಾ ಇತ್ತು, ಬೇರೆ ಅಂಗಡಿ. ಸೊ ಇಲ್ಲಿ 2-3 ಅಂಗಡಿ ಸ್ಟಾರ್ಟಿಂಗೇ ಸಿಗುತ್ತೆ ಬರ್ಬೇಕಾರೆ ಆನ್ ದ ವೇನಲ್ಲಿ. ಬಟ್ ನೋಡ್ಕೊಂಬನ್ನಿ, ಇವತ್ತು ಬೋರ್ಡ್ ಎಲ್ಲನೂ ಆಚೆಯಿಂದ ಎಲ್ಲ ತೋರಿಸಿರ್ತೀವಿ, ನೇಮ್ ಬೋರ್ಡ್ ಇದೆ. ಸೊ ತಾಯಿ ಮಗಳು ಹೋಟೆಲ್ ಅಂತಲೇ ಒಂದು ಸ್ಟ್ಯಾಂಡಿ ಇದೆ, ಬೋರ್ಡ್ ಎಲ್ಲ ಇದೆ, ಅದು ನೋಡ್ಕೊಂಡು ನೀವು ಈ ಜಾಗಕ್ಕೆ ಆರಾಮಾಗಿ ಬರ್ಬೋದು. ಮೋಸ್ಟ್ ವಿಸಿಟ್ ಜಾಗ, ಸ್ಪೈಸಿಯಾಗಿ ಸೂಪರಾಗಿರುತ್ತೆ. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಖಾರ ಬೇಕು ಅಂದರೆ ಎಕ್ಸ್ಟ್ರಾ ಮಸಾಲ ಕೇಳಿ ಹಾಕ್ಸ್ಕೊಂಡು ತಿನ್ನಿ. ಆಮೇಲೆ ಸೈಡಲ್ಲಿ ಹಾಕ್ಕೊಂಡ್ರೆ ಅದು ಚುರಿ ಅಂತ ಕೂದಲೆಲ್ಲ ನಿಂತ್ಕೊಂಡ್ಬಿಡ್ತದೆ.
ಅದ್ಭುತವಾದ ಮೀನು. ಬೇಜಾನ್ ವೆರೈಟೀಸ್ ಫಿಶ್ಗಳಿದೆ, ಸೈಜ್ಗಳು ಡಿಪೆಂಡ್ ಇದೆ. ನೀವು ಚಿಕ್ಕ ಮೀನು ತಿನ್ನಂಗಿದೆ ಚಿಕ್ಕ ಬೆಲೆ, ದೊಡ್ಡ ಮೀನು ತಿನ್ನಂಗಿದೆ ದೊಡ್ಡ ಬೆಲೆ ಅಷ್ಟೇ. ಆಮೇಲೆ ಕಾಂಬೋ ಥರ ಎಲ್ಲ ಇದೆಲ್ಲ ಹೇಳಿದ್ರಲ್ಲ. ಸೊ 200 ರೂಪಾಯಿ 3 ಮೀನು ಆ ಥರ ಎಲ್ಲ ಕಾಂಬೋಗಳು ಇದೆ. ಸೊ ನೀವು ಯಾವ ಬೇಕಾದ್ರೂ ಟ್ರೈ ಮಾಡೋ. ಫ್ರೆಂಡ್ಸ್ ಜೊತೆ ಗುಂಪಲ್ಲಿ ಬಂದಾಗ, ಫ್ಯಾಮಿಲಿ ಜೊತೆ ಬಂದಾಗ ತಿನ್ಬೋದು. ಇಲ್ಲಿ ಫ್ಯಾಮಿಲಿ ಎಲ್ಲ ಕಾರಲ್ಲಿ ನಿಲ್ಸ್ಕೊಂಡು ತಿನ್ಕೊಂಡು ಹೋಗ್ತಾಯಿದ್ರು. ಸೊ ಹಂಗೆ ಮರ ಇದೆ, ಅದ್ರ ಕೆಳಗಡೆ ಕೂತ್ಕೊಂಡು ಆರಾಮಾಗಿ ಬ್ಯಾಟಿಂಗ್ ಮಾಡಿ. ಸೊ ಆದಷ್ಟು ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ನಿಮಗೆ ಯೂಸ್ ಆಗಿದೆ ಅಂದರೆ ಬೇರೆ ಯಾರಿಗೂ ನೀವು ಶೇರ್ ಮಾಡಿದಾಗ ಅವ್ರು ಯಾರೋ ನೋಡಿರ್ತಾರೆ, ಈ ಕಡೆ ಬಂದಿರೋರು ಟ್ರೈ ಮಾಡ್ತಾರೆ. ಆಮೇಲೆ ಹೇಳಿದ್ರಲ್ಲ ಆಂಟಿ ಡೈಲಾಗು, ತಿನ್ನಿ, ಇಷ್ಟ ಆದರೆ ಕಾಸು ಕೊಡಿ, ಇಲ್ಲ ಅಂದರೆ ನೀವು ಕಾಸು ಕೊಡ್ಬೇಡಿ ಅಂತ ಹೇಳಿದ್ರು. ಸೊ ಕಾಸು ಕೊಟ್ಬಿಟ್ಟು ಹೋಗಿ. ಇಷ್ಟ ಏನಕ್ಕೆ ತಿಂದವರು ಇಷ್ಟ ಆಗಿಲ್ಲ ಅಂದರೆ ಒಂದು ತುತ್ತ ಮೇಲೆ ತಿನ್ನಲ್ಲ. ಒಂದು 2-3 ತಿಂದ್ಬಿಟ್ಟು ಇಷ್ಟ ಆಗಿಲ್ಲ ಅಂದರೆ ಅದು ಮೋಸ ಅಂತ ಅರ್ಥ. ಸೊ ಫೈನಲಾಗಿ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ. ಹುಲ್ಲುಗಳು ಒಳ್ಳೆ ಪಿರಾನ ಹಲ್ಲುಗಳು ಇದ್ದಾಗಿದೆ. ಓಪನ್ ಮಾಡಿದ್ರೆ ಬಾಯಿನ ಒಳಗಡೆ ಪುಟಾಣಿ ನಾಲ್ಗೆ ಅದು ಮಾತಾಡುತ್ತೆ, ಕೇಳಿಸ್ಕೊಳ್ಳಿ. ಈಗ ಸಂತೋಷ ಸಂತೋಷ ಬಿಡಿ, ಬಾರೋ ತಿನ್ನು ನನ್ನ. ಇಲ್ಲ ಬ್ರಾ, ಅದಕ್ಕೆ ಇದಾಕ್ರಿ ಕ್ಲಿಪ್ಪು. ಮಮ್ಮಿ ಪೀಸ್ ಅಂತ ಹೆಂಗೋ ಮಾಡ್ತೀವಿ ಕರೆಕ್ಟ್. ಮಾತಾಡ್ತಾ ಇತ್ತು, ಅದೇನು ಮಾತಾಡ್ತು ಅಂತ ಕೇಳಿಸ್ಕೊಂಡಿರಲ್ಲ, ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಸೊ ಇದು ಏನಿದು ಬರೋ ಚುಕ್ಕಿ. ಸೊ ಥ್ಯಾಂಕ್ ಯು.